ಈ ಜೋಳದ ರೊಟ್ಟಿ ಬರೀ ತಿನ್ನೋಕ್ಕಷ್ಟೇ ಅಲ್ಲ, ಈ ಜೋಳದ ರೊಟ್ಟಿಯಿಂದ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಹೆಂಗೆ ಅಂತ ನಾನು ತಿಳಿಸ್ಕೊಡ್ತೀನಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಚೆ ಕಡೆ ಹೋಗ್ಬಿಟ್ಟು ಬೇರೆಯವ್ರ ಹತ್ರ ಕೆಲಸ ಮಾಡೋ ಬದಲು ನಮ್ಮ ಹತ್ರ ಬಂದು ಈ ಮಷಿನ್ನ ತಗೊಳ್ಳಿ, ನೀವೇ 5-6 ಜನಕ್ಕೆ ಕೆಲಸ ಕೊಡೋಂಗೆ ಆಗ್ತೀರಾ. ಈ ಗ್ಯಾರಂಟಿ ನಾವು ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚಂದ್ರು ಅಂತ. ನಾನು ಭಾರತ್ ಮಲ್ಟಿಟೆಕ್ ಸಿಸ್ಟಮ್ಸಿಂದ ಮಾತಾಡ್ತಾ ಇರೋದು. ನಾವು ರೊಟ್ಟಿ ಮೆಷಿನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ರೊಟ್ಟಿ ಮೆಷಿನ್ನ ಯೂಸ್ ಮಾಡಿಕೊಂಡು ಮನೇಲಿ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಅದಲ್ಲದೆ ನಮ್ಮ ಮಷಿನ್ ಕ್ವಾಲಿಟಿ, ನಮ್ಮ ಮಷಿನ್ ಪ್ರೈಸ್, ಆಮೇಲೆ ನಮ್ಮ ಸರ್ವಿಸ್ ಎಲ್ಲ ಹೆಂಗಿದೆ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸರಿ, ಇವಾಗ ನಾನು ನಿಮ್ಗೆ ಡೆಮೋ ತೋರಿಸೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಮಷಿನ್ದು ಕ್ವಾಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ತೋರಿಸೋದು ಬೆಲ್ಟ್. ಸೊ ಇದು ಫುಡ್ ಗ್ರೇಡ್ ಬೆಲ್ಟ್. ಇಲ್ಲಿ ನೋಡ್ತಾ ಇರ್ಬೋದು ನೀವು SS 304 ಶೀಟ್ ಮಟೀರಿಯಲ್ ಯೂಸ್ ಮಾಡ್ತಾರೆ. ಯಾವ ಥರ ಇದೆ ಅಂತ ಮಿರರ್ ಶೀಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೈಲಾನ್ ರಾಡ್ಸ್, ಇದೆಲ್ಲ PTFE ರಾಡ್ಸು, ಫುಡ್ ಗ್ರೇಡಿಗೆ ಅಂತಲೇ ಮಾಡಿಸಿರುವಂಥ ರಾಡು. ಇನ್ನೊಂದು ಏನಪ್ಪ ಅಂದರೆ ರೊಟ್ಟಿ ಮೆಷಿನಲ್ಲಿ ಕಸ್ಟಮರ್ಗೆ ಉಳಿತಾಯ ಆಗ್ತಾ ಇರೋದು ಒಣ ಹಿಟ್ಟು. ನೀವು ಎಷ್ಟೇ ಹಿಟ್ಟು ಜಿಗುಟ್ಟು ಮಾಡಿ ಹಾಕಿದ್ರೂ ಕೂಡ ನಮ್ಮ ಬೆಲ್ಟ್ಗೆ ಯಾವುದೇ ಥರ ಹಿಟ್ಟು ಅಂಟ್ಕೋದಿಲ್ಲ. ಸರಿ, ಇವಾಗ ಈ ರೊಟ್ಟಿ ಮೆಷಿನಲ್ಲಿ ಫಸ್ಟ್ ನಾವು ಜೋಳದ ರೊಟ್ಟಿ ಮಾಡ್ಕೋಬೋದು, ರಾಗಿ ರೊಟ್ಟಿ ಮಾಡ್ಕೋಬೋದು, ಸಜ್ಜಿ ರೊಟ್ಟಿ ಮಾಡ್ಕೋಬೋದು, ಆಮೇಲೆ ಹಪ್ಪಳ ಮಾಡ್ಕೋಬೋದು, ಆಮೇಲೆ ಪಾನಿಪುರಿ ಮಾಡ್ಕೋಬೋದು. ಇವಾಗ ನಮ್ಮ ಸೈಡ್ ಆಯ್ತು. ಇನ್ನು ಮುಂಬೈ ಮಹಾರಾಷ್ಟ್ರನ ತೊಗೊಂಡ್ರೆ ಮುಂಬೈ ಸೈಡು ಬಾಕ್ರಿ ಫೇಮಸ್. ಆ ಬಾಕ್ರಿ ಕೂಡ ನಾವು ಈ ಮಷಿನಲ್ಲಿ ಮಾಡ್ಕೋಬೋದು. ಹಾಗೆ ಚಪಾತಿನೂ ಮಾಡ್ಕೋಬೋದು. ಈ ಥರ ಎಲ್ಲ ಮಾಡ್ಕೋಬೋದು. ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಡೈ, ಈ ಡೈ ಮಾತ್ರ ಚೇಂಜ್ ಆಗುತ್ತೆ. ಇದು ಆ್ಯಕ್ಚುಲಿ ರೊಟ್ಟಿಗೆ ಅಂತ ಮಾಡಿರೋ ಡೈ. ಸೊ ಈಗ ಹಪ್ಪಳ ಬೇಕಂದರೆ ಈ ಡೈ ಏನಾಗುತ್ತೆ, ನಾವು ಡೈ ಚೇಂಜ್ ಮಾಡಿಕೊಡ್ತೀವಿ. ಸೊ ಈಗ ರೊಟ್ಟಿ ಮೆಷಿನ್ ನಮ್ಮ ಹತ್ರ ರೊಟ್ಟಿ ಮೆಷಿನ್ ಬಿಟ್ಟರೆ ರೊಟ್ಟಿ ಬೇಯಿಸೋಕ್ಕಂತ ನಮ್ಮ ಹತ್ರ ಒಲೆ ಸಿಗುತ್ತೆ. ಈ ಒಲೆಯಲ್ಲಿ 2-3 ಥರ ಬರುತ್ತೆ. ಒಂದು ಇದು SS ಒಲೆ ಬರುತ್ತೆ, MS ಒಲೆ ಬರುತ್ತೆ. ಅದರಲ್ಲಿ ಇದು 2 ಬರ್ನಷ್ಟು, ಇನ್ನೊಂದು 4 ಬರ್ನಷ್ಟು ಸಿಗುತ್ತೆ. ಅದು MS ಒಲೆ ಸಿಗುತ್ತೆ, SS ಒಲೆ ಸಿಗುತ್ತೆ. ಅದೇ ಥರ ಈ ಕಡೆ ಬಂದರೆ ಆಟಾ ಮಿಕ್ಸರ್ ಸಿಗ್ತವೆ. ಸೊ ಇವಾಗ 1 kg 2 kg ನಾವು ಕೈಯಿಂದ ಕಲಿಸ್ಬೋದು. 10 kg 20 kg ಯಾರು ನಾವು ಕೈಲಿ ಕಲ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕಲ್ಸೋಕ್ಕಾಗಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾವು ಆಟಾ ಮಿಕ್ಸರ್ನ ಇಟ್ಟಿದ್ದೀವಿ. ಇದರಲ್ಲಿ ನಿಮಗೆ 5 kg ಸಿಗುತ್ತೆ, 10 kg ಸಿಗುತ್ತೆ, 15 kg ಸಿಗುತ್ತೆ. ಸೊ ಅವ್ರ ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತೋ ನಾವು ಆ ಥರ ಅವ್ರಿಗೆ ಆಟಾ ಮಿಕ್ಸರ್ನ ಪ್ರೊವೈಡ್ ಮಾಡ್ತೀವಿ. ಅದೇ ಥರ ನಮ್ಮ ಹತ್ರ ಗಿರಣಿಗಳು ಸಿಗುತ್ತೆ, ಹಿಟ್ಟಿನ ಗಿರಣಿಗಳು. ಸೊ ಹೊರಗಡೆ ಹೋಗೋ ಬದಲು ಅವು ಗಿರಣಿ ನಮ್ಮ ಹತ್ರನೇ ಸಿಗುತ್ತೆ. ಅದು ಅದನ್ನ ನಾವು ಗಿರಣಿನೂ ಪ್ರೊವೈಡ್ ಮಾಡ್ತೀವಿ. ಸರ್, ಇವಾಗ ಮಷಿನ್ ತೊಗೊಂಡ್ಮೇಲೆ ಸರ್ವಿಸ್ ಅಂತ ಬಂದೇ ಬರುತ್ತೆ. ಸೊ ನಮ್ಮ ಫಸ್ಟ್ ಆಫ್ ಆಲ್ 0 ಮೇಂಟೆನೆನ್ಸ್. ಇನ್ ಕೇಸ್ ಏನಾದ್ರು ಸರ್ವಿಸ್ ಬಂದರೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು, ಅದಕ್ಕೆ ನಾವು ರೆಸ್ಪಾಂಡ್ ಮಾಡ್ತೀವಿ. ರೆಸ್ಪಾಂಡ್ ಮಾಡೋದು ಅಷ್ಟೇ ಅಲ್ಲ, ನಾವು ಸಡನ್ನಾಗಿ ಬಂದು ನಿಮ್ಮ ಮಷಿನ್ನ ಏನಿದೆ ಸರ್ವಿಸ್ ಆಗಿದೆ, ಏನು ಮೇಂಟೈನ್ ಮಾಡಿಕೊಡ್ತೀವಿ. ಸೊ ಅದಷ್ಟೇ ಅಲ್ಲದೆ ಮಷಿನ್ ಮಾರ್ಕೆಟಲ್ಲಿ ಇರೋ ಪ್ರೈಸ್ಗಿಂತನೂ ನಾವು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾಯಿದ್ದೀವಿ. ನಾವು ಕೊಡ್ತಾ ಇರೋ ಪ್ರೈಸಲ್ಲಿ ಬೇರೆ ಯಾರು ಅಷ್ಟು ಕಮ್ಮಿ ಪ್ರೈಸಲ್ಲಿ ಯಾರೂ ಕೊಡ್ತಾಯಿಲ್ಲ. ನೀವು ಬೇಕಾದ್ರೆ ಎಲ್ಲ ಕಡೆ ಎನ್ಕ್ವೈರಿ ಮಾಡ್ಕೊಂಡು ಬರ್ಬೋದು, ತೊಂದರೆ ಇಲ್ಲ. ಒಂದು ರೊಟ್ಟಿಗೆ 10 ರೂಪಾಯಿ ಇದೆ, ಮಿನಿಮಮ್ ಅಂತ ಹೇಳ್ಕೊಂಡ್ರು 10 ರೂಪಾಯಿ ಇದೆ. ಓಕೆನಾ? ಸೊ 10 ರೂಪಾಯಿ ನಾವು ಈ ಮಷಿನಲ್ಲಿ 1 ಅವರ್ 800 ಅಂತ ಹೇಳಿದೆ. ನೀವು ದಿನಕ್ಕೆ ಒಂದು 5 ಅವರ್ ಅಂದರೆ 5 ಗಂಟೆ ನೀವು ಚಾಲೂ ಮಾಡಿದ್ರೂ ಕೂಡ ನೀವು 4000 ರೊಟ್ಟಿ ಮಾಡ್ಬೋದು. ಸೊ ನೀವು ಆ 4000 ರೂಪಾಯಿನೂ 4000 ರೊಟ್ಟಿ ನೀವು ಮಾರಿದ್ರೆ ಅಲ್ಲಿ 10 ರೂಪಾಯಿ ಅಂದರೆ 4000 ಮಾಡಿದ್ರೆ 40,000 ಆಯಿತು. ಸೊ ಅಂದರೆ ನೀವು ಆ ಥರ ನೀವು ಇನ್ಕಮನ್ನು ಈ ಮಷಿನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊ ಅಂದರೆ ನಿರೀಕ್ಷಿಸಬಹುದು. ಈ ಮಷಿನ್ನ ಈ ಮಷಿನ್ ಮೇಲ್ಗಡೆ ಕಸ್ಟಮರ್ಗೆ 50% ಸಬ್ಸಿಡಿ ಸಿಗುತ್ತೆ. ಸೊ ಏನಪ್ಪ ಅಂದರೆ ಅವ್ರ ಡಾಕ್ಯುಮೆಂಟ್ಸ್, ನಾವು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತೀವಲ್ಲ, ಸೊ ಆ ಡಾಕ್ಯುಮೆಂಟ್ಸ್ ಅವ್ರು ಕೊಟ್ಟರೆ ಸಾಕು. ಸೊ ನಾವೇ ಮುಂದೆ ನಿಂತ್ಕೊಂಡು ಸೊ ಅವ್ರಿಗೇನು ಸಬ್ಸಿಡಿ ಲೋನ್ ಇದೆ ನಾವು ಮಾಡಿಸ್ಕೊಡ್ತೀವಿ. ಸೊ ಇವಾಗ ನಾವು ಪ್ರೈಸ್ ಅಂತ ಬಂದರೆ ಸರ್, ಫಸ್ಟ್ ಆಫ್ ಆಲ್ ಈ ಮಷಿನಲ್ಲಿ ಈ ಮಾರ್ಕೆಟಲ್ಲಿ ನಾವು ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಕೊಡ್ತಾಯಿದ್ದೀವಿ. ಓಕೆನಾ? ಸೊ ಅದ್ರ ಜೊತೆಗೇ ಪ್ರೈಸಲ್ಲೂ ನಾವು ಅದೇ ಥರ ಬೆಸ್ಟ್ ಪ್ರೈಸೇ ಕೊಡ್ತಾ ಇರೋದು. ಸೊ ಈ ಮಾರ್ಕೆಟಲ್ಲಿ ಇರೋಕ್ಕಿಂತ ಪ್ರೈಸ್ಗಿಂತ ನಾವು ಇನ್ನೂ ಕಮ್ಮಿನೇ ಕೊಡ್ತಾಯಿದ್ದೀವಿ. ಈ ಬರೋ ಯುಗಾದಿ ಹಬ್ಬಕ್ಕೆ ನಮ್ಮ ಕಂಪನಿ ಕಡೆಯಿಂದ ಸ್ಪೆಷಲ್ ಆಫರನ್ನು ನಾವು ಬಿಡ್ತಾಯಿದ್ದೀವಿ. ಅದೇನು ಎಂಥ ಆಫರ್ ತಿಳ್ಕೊಬೇಕಂದ್ರೆ ನಮ್ಮ ಮೊಬೈಲ್ ನಂಬರ್ ಇರುತ್ತಲ್ಲ, ಸೊ ಆ ಕಂಪನಿ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಅದೇನಿದೆ ಆಫರ್ ಅಂತ ನಾವೆಲ್ಲ ತಿಳಿಸ್ಕೊಡ್ತೀವಿ. ಸರಿ, ಇವಾಗ ವಾರಂಟಿ ಅಂತ ಬಂದರೆ ನಮ್ಮ ಕಂಪನಿ ಕಡೆಯಿಂದ ಮೋಟರ್ಸ್ ಪ್ಲಸ್ ಗೇರ್ ಬಾಕ್ಸ್ ಅಂದರೆ ಮಷಿನ್ಗೆಲ್ಲ 1 ಇಯರ್ ವಾರಂಟಿ ಇರುತ್ತೆ. ಮೋಟರ್ ಗೇರ್ ಬಾಕ್ಸ್ ಇನ್ ಕೇಸ್ ಏನಾದ್ರು ವಾರಂಟಿ ಒಳಗಡೆ ಏನು ಡ್ಯಾಮೇಜ್ ಆದರೆ ಸೊ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ. ಅಂತ ಅದೇ ಥರ ಫಿಸಿಕಲಿ ಡ್ಯಾಮೇಜ್ಗೆ ಏನೂ ವಾರಂಟಿ ಇರಲ್ಲ. ಸೊ ನಾವು ಲೊಕೇಶನ್ ಹೇಳ್ತೀನಿ. ಸೊ ಗಾಮಂಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ 7th ಕ್ರಾಸಿಗೆ ಬಂದರೆ ಸೊ ನಮ್ಮ ಕಂಪನಿ 123 ಕಂಪನಿ ನಂಬರ್ 123. ಸೊ 7th ಕ್ರಾಸಿಗೆ ಬಂದರೆ ಸಾಕು, ಇಲ್ಲೇ ನಮ್ಮ ಕಂಪನಿ ಇರುತ್ತೆ. ಇಲ್ಲಪ್ಪ ಅಂದರೆ ತಾರಿಯಾಳ್ ಇಂಡಸ್ಟ್ರಿಯಲ್ಲೇ ಬ್ಯಾಂಕ್ ಕ್ರಾಸ್, ಅಲ್ಲಿ ಬಂದು ನಮ್ಮ ಕಂಪನಿಗೆ ನಂಬರ್ಗೆ ಕರೆ ಮಾಡಿದರೆ ನಾವು ಬಂದು ನಾವೇ ಪಿಕ್ ಮಾಡಿ ಕರ್ಕೊಂಬರ್ತೀವಿ.